ಹೆಲೋ ನಮಸ್ಕಾರ. ನಾನು ಲಾಸ್ಟ್ ಕ್ಲಾಸಲ್ಲಿ ಕಾಗುಣಿತ ನೆಕ್ಸ್ಟು ವ್ಯಾಕರಣ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಒಂದು ಪಾರ್ಟ್ ಮಾಡಿದ್ದೆ. ಅದರಲ್ಲಿ 2 ಕ್ವಶನ್ನ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಸಹ ಕಾಮೆಂಟ್ ಮಾಡಿ ಹೇಳಿಲ್ಲ, ನಾನು ಇವಾಗ ನೋಡ್ತಾ ಇದ್ದೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಾಕ್ಡೌನ್ನಿಂದಾಗಿ ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ, ತಪ್ಪಿಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನಿಮಗೆ ಓದಿದ ತಕ್ಷಣ ಗೊತ್ತಾಗ್ತಾ ಇದೆ ಲಾಕ್ಡೌನ್ನಿಂದಾಗಿ ದೇಶ ಆರ್ಥಿಕವಾಗಿ ಅನ್ನೋದ್ರಲ್ಲಿ ತಪ್ಪಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಸೊ ಸಂಕಷ್ಟದಲ್ಲಿದೆ ಅನ್ನೋದು ತಪ್ಪಿಲ್ಲ, ಲಾಕ್ಡೌನ್ ಇಂದಾಗಿ ಅನ್ನೋದು ತಪ್ಪಿಲ್ಲ, ದೇಶ ಆರ್ಥಿಕವಾಗಿ ಅನ್ನೋದ್ರಲ್ಲಿ ತಪ್ಪಿದೆ. ಓದೋದ್ರಲ್ಲೇ ಗೊತ್ತಾಗ್ತಿದೆ ನಮಗೆ ಎಲ್ಲಿ ತಪ್ಪಾಗಿದೆ ಅಂತ. ಇದು ದೇಶ ಆರ್ಥಿಕವಾಗಿ ಆಗಬೇಕು. ಸೊ ಅದಕ್ಕೆ ಇದು ಯಾವುದನ್ನ ಟಿಕ್ ಮಾಡಬೇಕು ಅಂತ ಅಂದ್ರೆ ದೇಶ ಆರ್ಥಿಕವಾಗಿ ಅನ್ನೋದ್ರಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಅಂದ್ರೆ ಕಾಗುಣಿತ ತಪ್ಪಾಗಿದೆ. ಹಾಗಾಗಿ ಇದು ಆಪ್ಷನ್ 2ನ ನಾವು ಇಲ್ಲಿ ಸೊ ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಇದರಲ್ಲಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ತರ ಭ್ರಷ್ಟಾಚಾರ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ, ತಪ್ಪಿಲ್ಲ ಅಂತ ಇದೆ. ಇಲ್ಲಿ ಭ್ರಷ್ಟಾಚಾರ ಅನ್ನೋದ್ರಲ್ಲಿ ಇದು ಕಾಗುಣಿತ ತಪ್ಪಾಗಿದೆ. ಸೊ ಹಾಗಾಗಿ ನಾವು ಇಲ್ಲಿ ಆಪ್ಷನ್ 1ನ ನಾವು ಟಿಕ್ ಮಾಡಬೇಕಾಗಿದೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾ PQRS ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ. ಇಲ್ಲಿ ನೋಡಿ, ಸೂಚನೆ: ಮುಂದಿನ ವಾಕ್ಯದಲ್ಲಿ ಪ್ರಶ್ನೆ ಸಂಖ್ಯೆ 88, 92 ಪದಗಳು ಕ್ರಮಬದ್ಧವಾಗಿಲ್ಲ. ಅವು ಅರ್ಥಪೂರ್ಣವಾಗುವಂತೆ ಗೆರೆ ಎಳೆದು ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿರಿ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಇದು PQRS ಕ್ವಶನ್ಸು. ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ಸ್ನು ಸಹ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ PQRSಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನೋಡೋಣ. ನೋಡಿ, ದುರುಗುಟ್ಟಿ ಸುಟ್ಟಿರುವಂತೆ ದೌಡಾಯಿಸಿದಳು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ: QRPS, RSPQ, RQPS, ನೆಕ್ಸ್ಟ್ RPQS ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಾವು PQRS ಮಾಡಬೇಕಾದ್ರೆ ಯಾವಾಗಲೂ ಕ್ರಿಯಾಪದ ಲಾಸ್ಟಿಗೆ ಬರುತ್ತೆ. ಸೊ ಹಂಗಾದ್ರೆ ಕ್ರಿಯಾಪದ ಇದರಲ್ಲಿ ಯಾವುದು ಅಂತ ಅಂದ್ರೆ ದೌಡಾಯಿಸಿದಳು ಅನ್ನೋದು ಕ್ರಿಯಾಪದ. ಸೊ ಎಸ್ ಎಲ್ಲಿದೆ, ಅದು ಲಾಸ್ಟಿಗೆ ಬರಬೇಕು. ಈ ಆಪ್ಷನ್ ಅಲ್ಲಿ ಎಸ್ ಎಷ್ಟು ಸಲ ಬಂದಿದೆ ನೋಡೋಣ. 1, 2, 3 ಟೈಮ್ಸ್ ಅಂದ್ರೆ 3 ಆಪ್ಷನ್ ಅಲ್ಲಿ ಎಸ್ ಬಂದಿದೆ. ಸೊ ಹಂಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್ ಆಗುತ್ತೆ. ಈ 3ರಲ್ಲಿ ಯಾವುದು ಅಂತ ನಾವು ಈ ಒಂದು ಸೆಂಟೆನ್ಸ್ ನ ನೋಡಿ ನಾವು ಟಿಕ್ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಫಸ್ಟ್ ಯಾವ ರೀತಿ ನೋಡಿ ದುರುಗುಟ್ಟಿ ಸುಟ್ಟಿರುವಂತೆ ದೌಡಾಯಿಸಿದಳು, ಇದಾಗಲ್ಲ. ಫಸ್ಟ್ ದುರುಗುಟ್ಟಿ ಸುಟ್ಟಿರುವಂತೆ ನೋಡಿ ದೌಡಾಯಿಸಿದಳು ಆಗುತ್ತೆ. ಫಸ್ಟ್ Q ಬರುತ್ತೆ, ಆಮೇಲೆ R, ಆಮೇಲೆ P, ಆಮೇಲೆ S ಬರುತ್ತೆ. ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ನೋಡಿ. ಇಲ್ಲಿ QRPS ಎಂಬುದು ಸರಿಯಾದ ಕ್ರಮ, ಆದುದರಿಂದ ಇಲ್ಲಿ ಒಂದನ್ನು ಗುರುತಿಸಬೇಕು ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಯಾವುದಾಗುತ್ತೆ, 1 ಆಗುತ್ತೆ. QRPS. ಯಾವಾಗಲೂ QRPS ಮಾಡಬೇಕಾದ್ರೆ ಕ್ರಿಯಾಪದ ಲಾಸ್ಟಿಗೆ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ದೌಡಾಯಿಸಿದಳು ಅನ್ನೋದು ಕ್ರಿಯಾಪದ. ವಚನಕಾರ ಮೊದಲ ಜೇಡರ ದಾಸಿಮಯ್ಯನು ವಚನಯುಗದ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇದರಲ್ಲಿ ನಾವು ಕರ್ತೃಪದ ಯಾವುದು ಅಂತ ಅಂದ್ರೆ ಜೇಡರ ದಾಸಿಮಯ್ಯ ಆಗುತ್ತೆ. ಸೊ ಇದನ್ನ ಯಾವ ರೀತಿ ನಾವು ಅರೇಂಜ್ ಮಾಡೋದು ಅಂತ ನೋಡೋಣ. ಫಸ್ಟ್ ಜೇಡರ ದಾಸಿಮಯ್ಯನು ವಚನಯುಗದ ಮೊದಲ ವಚನಕಾರ ಆಗ್ತಾರೆ. ಸೊ ಹಂಗಾಗಿ RSQP ಆಗುತ್ತೆ ಆಪ್ಷನ್. ಇದರಲ್ಲಿ RSQP ಎಲ್ಲಿದೆ ನೋಡಿ, ಇಲ್ಲಿದೆ. ಆಪ್ಷನ್ 3 ಇಸ್ ಕರೆಕ್ಟ್. RSQP ಜೇಡರ ದಾಸಿಮಯ್ಯನು ವಚನಯುಗದ ಮೊದಲ ವಚನಕಾರ. ನೆಕ್ಸ್ಟ್ ಒನ್ನು: ಸಂಬಂಧವಿರಲಾರದು ಪರಸ್ಪರ ಅಂತರಂಗದ ಸ್ವಭಾವಕ್ಕೂ ಹೊರನೋಟಕ್ಕೆ ಅಂತ ಇಲ್ಲಿ ಕ್ವಶನ್ ಇದೆ. ಸಂಬಂಧವಿರಲಾರದು ಪರಸ್ಪರ ಅಂತರಂಗದ ಸ್ವಭಾವಕ್ಕೂ ಹೊರನೋಟಕ್ಕೆ ಅಂತ ಈ ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರ್ತೃಪದ ಯಾವುದು, ನೆಕ್ಸ್ಟ್ ಕ್ರಿಯಾಪದ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಫಸ್ಟು ಹೊರನೋಟಕ್ಕೆ, ಇಲ್ಲ ಆಪ್ಷನ್ನು ಹೊರನೋಟಕ್ಕೆ ಅಂತರಂಗದ ಸ್ವಭಾವಕ್ಕೂ ಪರಸ್ಪರ ಸಂಬಂಧವಿರಲಾರದು ಅಂತ ಇಲ್ಲಿ ಆಗಬೇಕಾಗುತ್ತೆ. ಫಸ್ಟ್ RQP ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಹೊರನೋಟಕ್ಕೆ ಅಂತರಂಗದ ಸ್ವಭಾವಕ್ಕೂ ಪರಸ್ಪರ ಸಂಬಂಧವಿರಲಾರದು ಅಂತ, ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು SRQP ಆಗುತ್ತೆ. SRQP ಇದೆ. ಫಾಗು ಹಳಕಟ್ಟಿಯವರು ವಚನಶಾಸ್ತ್ರದ ಪಿತಾಮಹರೆಂದು ಖ್ಯಾತರಾದವರು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇಲ್ಲಿ ಎಸ್ ಲಾಸ್ಟಿಗೆ ಬರಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟು ಫಾಗು ಹಳಕಟ್ಟಿಯವರು ವಚನಶಾಸ್ತ್ರದ ಪಿತಾಮಹರೆಂದು
ಖ್ಯಾತರಾದವರು ಅಂತ ಇಲ್ಲಿ ಏನು ಸೇಮ್ ಇದೆ ಆ್ಯಸ್ ಇಟ್ ಈಸ್ ಅದೇ ಆನ್ಸರ್ ಆಗುತ್ತೆ. PQRS ಆಗುತ್ತೆ. ಇದರಲ್ಲಿ ಏನೂ ಚೇಂಜಸ್ ಮಾಡೋ ಹಾಗಿಲ್ಲ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು PQRS ಆಗುತ್ತೆ. ಫಾಗು ಹಳಕಟ್ಟಿಯವರು ವಚನಶಾಸ್ತ್ರದ ಪಿತಾಮಹರೆಂದು ಖ್ಯಾತರಾದವರು ಅಂತ ಇದು ಕರೆಕ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆಪ್ಷನ್ನು 1 ಈಸ್ ರೈಟ್, PQRS. ನೆಕ್ಸ್ಟ್ ಒನ್ನು, ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಕನ್ನಡಿಗನು ಪ್ರತಿಯೊಬ್ಬ ಅಂತ ಇಲ್ಲಿ ಕ್ವಶನ್ ಇದೆ. ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಕನ್ನಡಿಗನು ಪ್ರತಿಯೊಬ್ಬ ಅಂತ ಇಲ್ಲಿ ಕ್ವಶನ್ ಇದೆ. ನಾವು ಆಪ್ಷನ್ ಮೂಲಕ ನಾವು ಈ ಒಂದು ಕ್ವಶನ್ಗೆ ಸೊಲ್ಯೂಷನ್ನ ನೋಡ್ಕೋಬೇಕಾಗುತ್ತೆ. ಫಸ್ಟು ಆಪ್ಷನ್ನಲ್ಲಿ ಆಪ್ಷನ್ನ ಒಂದ್ಸಲ ಯಾವ ರೀತಿ ಎಲ್ಲ ಆಪ್ಷನ್ಗಳನ್ನು ಚೆಕ್ ಮಾಡ್ಕೋಬೇಕು. SPRQ ಇದೆ. ಎಸ್ ಅಂತ ಅಂದರೆ ಪ್ರತಿಯೊಬ್ಬ, P ಅಂತ ಅಂದರೆ ಪ್ರತಿಯೊಂದು ಅಂಗುಲದಲ್ಲಿಯೂ, R ಅಂದರೆ ಕನ್ನಡಿಗನು ಕನ್ನಡಿಗನಾಗಬೇಕು ಅಂತ ಇದೆ. ಇದು ಈ ಆಪ್ಷನ್ನು ರಾಂಗ್ ಅನಿಸುತ್ತೆ. ನಾವು ಪ್ರತಿಯೊಂದು ಈ PQRS ಅಲ್ಲಿ ಯಾವ ರೀತಿ ನಾವು ಆಪ್ಷನ್ ಮೂಲಕನೇ ಸೊ ಆನ್ಸರ್ನ ಹುಡ್ಕೋಬಹುದು. ನೆಕ್ಸ್ಟ್ ಎರಡನೇದು ನೋಡಿ, ಎರಡನೇ ಆಪ್ಷನ್ನು ಎಸ್ ಇದೆ. ಎಸ್ ಪ್ರತಿಯೊಬ್ಬ, R ಪ್ರತಿಯೊಬ್ಬ ಕನ್ನಡಿಗನು, ನೆಕ್ಸ್ಟ್ P ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಇದು ಕರೆಕ್ಟ್ ಅನಿಸ್ತಿದೆ. ನೋಡೋಣ, ಇದು SRPQ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು ಅಂತ ಇದು ಕರೆಕ್ಟ್ ಫಾರ್ಮಲ್ಲಿದೆ. ಸೊ ಹಂಗಾಗಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಒನ್ನು, ನಮ್ಮೆಲ್ಲರ ಜವಾಬ್ದಾರಿ ಸಂಪನ್ಮೂಲಗಳನ್ನು ಕಾಪಾಡುವುದು ಮುಂದಿನ ಪೀಳಿಗೆಗೆ ನೈಸರ್ಗಿಕ ಅಂತ ಇದೆ. ಸೊ ನಮ್ಮೆಲ್ಲರ ಜವಾಬ್ದಾರಿ ಸಂಪನ್ಮೂಲಗಳನ್ನು ಕಾಪಾಡುವುದು ಮುಂದಿನ ಪೀಳಿಗೆಗೆ ನೈಸರ್ಗಿಕ ಅಂತ ಇದೆ. ಇಲ್ಲಿ ಆಪ್ಷನ್ ಮೂಲಕನೇ ನಾವು ಚೆಕ್ ಮಾಡಬೇಕಾಗುತ್ತೆ. ಫಸ್ಟು RSPQ ಅಂತ ಇದೆ. R ಅಂತಂದರೆ ಮುಂದಿನ ಪೀಳಿಗೆಗೆ, ಎಸ್ ಅಂತಂದರೆ ನೈಸರ್ಗಿಕ, ನಮ್ಮೆಲ್ಲರ ಜವಾಬ್ದಾರಿ ಸಂಪನ್ಮೂಲಗಳನ್ನು ಈ ಒಂದು ಕರೆಕ್ಟ್ ಫಾರ್ಮಲ್ಲಿ ಬರ್ತಾ ಇಲ್ಲ ಈ ಒಂದು ಸೆಂಟೆನ್ಸು. ಸೊ ಇದಕ್ಕೆ ರಾಂಗ್ ಆಗುತ್ತೆ. ನೆಕ್ಸ್ಟು RSQP ಎಲ್ಲಿದೆ ನೋಡೋಣ. RSQP ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನೋಡಿ, ಈ ಒಂದು RSQP ಅನ್ನೋದು ಕರೆಕ್ಟ್ ಫಾರ್ಮು ಸೆಂಟೆನ್ಸ್ ಕರೆಕ್ಟ್ ಫಾರ್ಮಲ್ಲಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು RSQP ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟು. ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸೊ RSQP ಆಪ್ಷನ್ 2 ಈಸ್ ಕರೆಕ್ಟು, RSQP. ಇಲ್ಲಿವರೆಗೂ ಕೂಡ ನಾನು PQRS ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡಿದ್ದೀನಿ. ನಾನು PQRS ರಿಲೇಟೆಡು ಇನ್ನೂ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ನ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಬರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ಒನ್ ಬಂದ್ಬಿಟ್ಟು ಅನಿತು ಇನಿತು ಏನಿತು ಎಂಬುವುಗಳು ಅಂತ ಇದೆ. ಅನಿತು ಇನಿತು ಏನಿತು ಎಂಬುವುಗಳು ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಹಳೆಗನ್ನಡ ರೂಪಗಳು, ಪೂರ್ವದ ಹಳೆಗನ್ನಡ ರೂಪಗಳು, ನಡುಗನ್ನಡ ರೂಪಗಳು, ಮೇಲಿನ ಯಾವುದು ಅಲ್ಲ ಅಂತ ಇಲ್ಲಿ ಕ್ವಶನಲ್ಲಿ ಆಪ್ಷನ್ಗಳಲ್ಲಿ ಇದು ಅನಿತು ಇನಿತು ಏನಿತು ಎಂಬುವುಗಳು ಹಳೆಗನ್ನಡ ರೂಪಗಳಾಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್, ಹಳೆಗನ್ನಡ ರೂಪಗಳು. ನೆಕ್ಸ್ಟ್ ಒನ್ನು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಈ ಗಾದೆಯು ಈ ಅಲಂಕಾರಕ್ಕೂ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋದು ಯಾವ ಒಂದು ಅಲಂಕಾರಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಇಲ್ಲಿ ಆಪ್ಷನ್ ನೋಡೋಣ. ರೂಪಕ ಅಲಂಕಾರ, ದುಷ್ಟಂತ ಅಲಂಕಾರ, ಯಮಕ ಅಲಂಕಾರ, ದೀಪಕ ಅಲಂಕಾರ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ದುಷ್ಟಂತ ಅಲಂಕಾರ ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟು. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋದು ಈ ಗಾದೆಯು ದುಷ್ಟಂತ ಅಲಂಕಾರಕ್ಕೆ ಎಕ್ಸಾಂಪಲ್. ಹಾಗೆ ಈ ಕ್ವಶನ್ ನೋಡೋಣ. ಸಂಪೂರ್ಣವಾಗಿ ಸಮಾನಾರ್ಥಕ ಪದಗಳಿರುವ ಗುಂಪು ಯಾವುದು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ಆಪ್ಷನ್ 1 ಚಡಾವು, ಏರು, ದಿನ್ನೆ, ಎತ್ತರ ಅಂತ ಕೊಟ್ಟಿದ್ದಾರೆ. ಸೆಕೆಂಡು ಏರು, ದಿನ್ನೆ, ಹಳ್ಳ, ನೀರು ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ನು ತಗ್ಗು, ದಿನ್ನೆ, ಚಡಾವು, ಕಾಲುವೆ ಅಂತ ಕೊಟ್ಟಿದ್ದಾರೆ. ಫೋರ್ತ್ ಒನ್ನು ಸಮ, ವಿಷಮ, ಕೂಡು, ಓಡು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏರು, ದಿನ್ನೆ, ಹಳ್ಳ, ನೀರು ಅಂತ ಇದೆ. ಸೊ ಹಳ್ಳ, ಏರು ಓಕೆ, ದಿನ್ನೆ ಓಕೆ, ಹಳ್ಳ, ನೀರು ಅನ್ನೋದು ರಾಂಗ್ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ಒಂದು ಈ ಕೊಟ್ಟಿರೋದ್ರಲ್ಲಿ ಫುಲ್ಲಾಗಿ ಸಮಾನಾರ್ಥಕ ಪದಗಳು ಒಂದೇ ಆಗಿರಬೇಕು. ಸೊ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ತಗ್ಗು ಬಂದಿದೆ, ದಿನ್ನೆ ಬಂದಿದೆ. ದಿನ್ನೆ ಅಂತಂದರೆ ದಿನ್ನೆ ರಿಲೇಟೆಡೇ ಬರಬೇಕು. ಇಲ್ಲೂ ತಗ್ಗುನು ಬಂದಿದೆ, ದಿನ್ನೆನೂ ಬಂದಿದೆ. ಸೊ ಇದನ್ನು ಸಹ ಆಗಲ್ಲ. ನೆಕ್ಸ್ಟು ಸಮ, ವಿಷಮ, ಕೂಡು, ಓಡು ಅಂತ ಇದೆ. ಸಮ, ವಿಷಮ, ಕೂಡು ಸಮ ರಿಲೇಟೆಡೇ ಬರಬೇಕು. ಇದು ಸಹ ತಪ್ಪಾಗಿದೆ. ಕೂಡು, ಓಡು ಇದು ಸಹ ತಪ್ಪಾಗಿದೆ. ಬಟ್ ಆಪ್ಷನ್ 1 ನೋಡಿ, ಚಡಾವು, ಏರು, ದಿನ್ನೆ, ಎತ್ತರ ಅನ್ನೋದೆಲ್ಲನೂ ಎತ್ತರ ರಿಲೇಟೆಡಾಗೆ
ಇಲ್ಲಿ ಆಪ್ಷನ್ನು ಸಮಾನಾರ್ಥಕ ಪದಗಳು ಇದ್ದಾವೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ಕರೆಕ್ಟು. ಚಡಾವು, ಏರು, ದಿನ್ನೆ, ಎತ್ತರ ಅಂದರೆ ಎಲ್ಲದು ಒಂದೇ ಮೀನಿಂಗು. ಸೊ ಆಪ್ಷನ್ 1 ಈಸ್ ರೈಟ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕಂಜ ಇದರ ಸಮಾನಾರ್ಥಕ ಪದಗಳು ಯಾವುದು ಅಂತ ಕೇಳಿದರೆ, ಕಂಜ ಇದರ ಸಮಾನಾರ್ಥಕ ಪದಗಳು ಆಪ್ಷನ್ಗಳು ಕೊಡ್ಲಿ ಬಡಿಗೆ, ಎಳವ ಕುಂಟ, ಬಳ್ಳಿ ಮರ, ಮನೆ ಮಂದಿರ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಕಂಜ ಇದರ ಸಮಾನಾರ್ಥಕ ಪದಗಳು ಏನು ಅಂತ ಅಂದರೆ ಎಳವ ಕುಂಟ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್, ಎಳವ ಕುಂಟ. ಕಂಜ ಪದದ ಸಮಾನಾರ್ಥಕ ಪದಗಳು ಎಳವ ಕುಂಟ. ನೆಕ್ಸ್ಟ್ ಒನ್ನು, ಅವರಿಲ್ಲದೂಟ ಕಾದಂಬರಿಯನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಅವರಿಲ್ಲದೂಟ ಕಾದಂಬರಿಯನ್ನು ಬರೆದವರು ಗಳಗನಾಥನ, ಆರ್ ನರಸಿಂಹಾಚಾರ್ಯ, MS ಪುಟ್ಟಣ್ಣ. ನೆಕ್ಸ್ಟ್ ಶಾಂತಕವಿ ಅಂತ ಇದೆ. ಅವರಿಲ್ಲದೂಟ ಕಾದಂಬರಿಯನ್ನು ಬರೆದವರು MS ಪುಟ್ಟಣ್ಣ. ಆಪ್ಷನ್ 3 ಇಸ್ ಕರೆಕ್ಟ್, MS ಪುಟ್ಟಣ್ಣ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಐಸಾಕ್ ನ್ಯೂಟನ್, ಫ್ರಾನ್ಸಿಸ್ ಬೆಕನ್, ನೆಕ್ಸ್ಟ್ ಕೋಪರ್ನಿಕಸ್, ನೆಕ್ಸ್ಟ್ ಯೂಕ್ಲಿಡ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನಲ್ಲ ಅಂತ ಹೇಳಿದವರು ಯಾರು ಅಂತ ಅಂದರೆ ಫ್ರಾನ್ಸಿಸ್ ಬೆಕನ್ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು, ಫ್ರಾನ್ಸಿಸ್ ಬೆಕನ್. ತುಂಬ ಸಲ ಈ ಒಂದು ಕನ್ನಡ ರಿಲೇಟೆಡಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ನು, ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಯಾರು ಅಂತ ಕೊಟ್ಟಿದ್ದಾರೆ. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಕುವೆಂಪುನ, ತೀನಂ ಶ್ರೀಕಂಠಯ್ಯನ, DV ಗುಂಡಪ್ಪನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ ಯಾರು ಅಂತ ಅಂದರೆ DV ಗುಂಡಪ್ಪ. ಆಪ್ಷನ್ 4 ಇಸ್ ಕರೆಕ್ಟ್. ನಾವು ಕನ್ನಡ ರಿಲೇಟೆಡು ಎಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ನ ನಾವು ಅನಲೈಸ್ ಮಾಡ್ತೀವಿ, ಅಷ್ಟು ನಮಗೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ, ಮುಂಬರುವ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ತುಂಬಾ ಈಸಿ ಆಗುತ್ತೆ. ಕನ್ನಡ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಇದೆ. ನೋಡಿ, ಇಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿ ಬಂದಿದೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಯಾವ ವಚನಕಾರರು ಈ ಒಂದು ವಚನ ಹೇಳಿದ್ದಾರೆ ಅಂತ ಅಂದರೆ, ಸೊ ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಕ್ಕ ಮಹಾದೇವಿ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು ಅಂತ ಕೇಳಿದರೆ, ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವ ಸಂಧಿ ಆಗುತ್ತೆ ಅಂತ ಅಂದರೆ ಆದೇಶ ಸಂಧಿನ, ಯಕಾರಾಗಮ ಸಂಧಿನ, ನೆಕ್ಸ್ಟು ಆಗಮ ಸಂಧಿನ, ಲೋಪ ಸಂಧಿನ ಅಂತ ಅಂದರೆ ತುಪ್ಪಳದಂತೆ ಇದು ಬಂದ್ಬಿಟ್ಟು ಲೋಪ ಸಂಧಿ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, ಲೋಪ ಸಂಧಿ. ಸಂಧಿ ಮತ್ತೆ ಸಮಾಸದಲ್ಲಿ 1 ಅಥವಾ 2 ಕ್ವಶನ್ ಬಂದೇ ಬರುತ್ತೆ ಕಂಪಲ್ಸರಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು, ವೀರಗಾಸೆ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಯಾವುದು ಅಂತ ಕೇಳಿದರೆ, ವೀರಗಾಸೆ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಯಾವುದು ಅಂತ ಇಲ್ಲಿ ನಾವು ನೋಡಬೇಕಾಗುತ್ತೆ. ಶೈವ ಸಂಪ್ರದಾಯನ, ವೈಷ್ಣವ ಸಂಪ್ರದಾಯನ, ಬೀರೇಶ್ವರ ಸಂಪ್ರದಾಯನ, ನೆಕ್ಸ್ಟು ಶ್ರೀ ವೈಷ್ಣವ ಸಂಪ್ರದಾಯನ ಅಂತ ಅಂದರೆ ಶೈವ ಸಂಪ್ರದಾಯ ಆಗುತ್ತೆ. ಆಪ್ಷನ್ 1 ಶೈವ ಸಂಪ್ರದಾಯ ಆಗುತ್ತೆ. ವೀರಗಾಸೆ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಯಾವುದು ಅಂತ ಅಂದರೆ ಶೈವ ಸಂಪ್ರದಾಯ. ನೆಕ್ಸ್ಟ್ ಒನ್ನು, 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸವೆನ್ನುತ್ತಾರೆ ಅಂತ ಇಲ್ಲಿ ಕ್ವಶನ್ನು. 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಏನಂತ, ಯಾವ ಸಮಾಸ ಅಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ಅಂಶಿ ಸಮಾಸನ, ಗಮಕ ಸಮಾಸನ, ನೆಕ್ಸ್ಟ್ ಕ್ರಿಯಾ ಸಮಾಸನ, ನೆಕ್ಸ್ಟ್ ತತ್ಪುರುಷ ಸಮಾಸನ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿರಬೇಕು. ಸೊ ಆ ಒಂದು ಸಮಾಸಕ್ಕೆ ಏನಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ಗೆ ಆನ್ಸರು ತತ್ಪುರುಷ ಸಮಾಸ ಆಗುತ್ತೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್, ತತ್ಪುರುಷ ಸಮಾಸ. ನೆಕ್ಸ್ಟ್ ಒನ್ ನೋಡಿ, ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮ್ಮಾನ್ ನೀಡಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ ಸಮ್ಮಾನ್ ಪ್ರಶಸ್ತಿ ನೀಡಿದ ರಾಜ್ಯ ಯಾವುದು ಅಂತ ಅಂದರೆ ರಾಜಸ್ಥಾನನ, ತಮಿಳುನಾಡನ್ನ, ಕೇರಳನ, ನೆಕ್ಸ್ಟ್ ಮಧ್ಯಪ್ರದೇಶನ ಅಂತ ಅಂದರೆ ಮಧ್ಯಪ್ರದೇಶ ರಾಜ್ಯ ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸನ್ಮಾನ ನೀಡಿ ಪ್ರೋತ್ಸಾಹಿಸಿದೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಮಧ್ಯಪ್ರದೇಶ.
ನೆಕ್ಸ್ಟ್ ಒನ್ನು ಪಂಡಿತವಕ್ಕಿ ಎಂದರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಪಂಡಿತವಕ್ಕಿ ಎಂದರೆ ಕೋಗಿಲೆನ, ಗಿಳಿನ, ಪಾರಿವಾಳನ, ಕಾಜಣನ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಪಂಡಿತವಕ್ಕಿ ಅಂತ ಅಂದರೆ ಗಿಳಿ ಆಗುತ್ತೆ. ಸೊ ನೀವು ಪಂಡಿತರು ನೋಡಿದ್ರೆ ಆಲ್ಮೋಸ್ಟ್ ಅವರು ಗಿಳಿಯಿಂದ ಶಾಸ್ತ್ರ ಹೇಳಿಸ್ತಾ ಇರ್ತಾರೆ. ಹಿಂದಿನ ಕಾಲದವರು ಪಂಡಿತರು ಇದ್ರಲ್ಲ, ಅವರು ಗಿಳಿಗಳಿಂದ ಶಾಸ್ತ್ರನ ಹೇಳಿಸ್ತಾ ಇದ್ರು. ಸೊ ಹಂಗಾಗಿ ಪಂಡಿತವಕ್ಕಿ ಅಂದರೆ ಏನು ಅಂತಂದರೆ ಗಿಳಿ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಗಿಳಿ. ನೆಕ್ಸ್ಟ್ ಒನ್ನು ಹಳೆಗನ್ನಡದ ಇವರಂ ಈ ಪದ ಯಾವ ವಿಭಕ್ತಿ ಅಂತ ಕೇಳಿದರೆ. ಹಳೆಗನ್ನಡದ ಇವರಂ ಈ ಪದ ಯಾವ ವಿಭಕ್ತಿ ಅಂತ ಅಂದರೆ ಸಪ್ತಮಿನ, ಪ್ರಥಮನ, ದ್ವಿತೀಯನ, ಪಂಚಮಿನ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲೊಂದು ಗಾದೆ ಇದೆ ನೋಡಿ. ಮನೆಗೋದ್ರೆ ಮಜ್ಜಿಗೆ ಕೊಡೋದೋಳು, ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಅಂತ ಇದೆ. ಸೊ ಮೊಸರು, ಹಾಲು, ಬೆಣ್ಣೆ, ತುಪ್ಪ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹಾಲು ಆಗುತ್ತೆ. ಈ ಒಂದು ಗಾದೆ ತುಂಬಾನೇ ಚೆನ್ನಾಗಿದೆ. ಮನೆಗೋದ್ರೆ ಮಜ್ಜಿಗೆ ಕೊಡೋದೋಳು, ಹೇಳಿ ಕಳಿಸಿದ್ರೆ ಹಾಲು ಕೊಟ್ಟಾಳ ಅಂತ ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಎರಕ ಪದದ ವಿರುದ್ಧ ಪದ ಏನು ಅಂತ ಕೇಳಿದರೆ. ಎರಕ ಅಂದ್ರೆ ಪ್ರೀತಿ, ರಾಗ, ಚರಕ, ದ್ವೇಷ ಅಂತ ಇಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಎರಕ ಪದದ ಆಪೋಸಿಟ್ ವರ್ಡ್ ಏನು ಅಂತಂದ್ರೆ ದ್ವೇಷ ಆಗುತ್ತೆ. ಆಪ್ಷನ್ 4 ದ್ವೇಷ. ನೆಕ್ಸ್ಟ್ ಒನ್ನು ಶ್ರಾಂತಿ ಇದರ ವಿರುದ್ಧ ಪದ ಕೇಳಿದರೆ. ಶ್ರಾಂತಿ ಅಂತ ಅಂದರೆ ಸಂಕ್ರಾಂತಿನ, ವಿಶ್ರಾಂತಿನ, ನೆಕ್ಸ್ಟ್ ಕಾಂತಿನ, ಬಳಲಿಕೆನ ಅಂತ ಅಂದರೆ ಶ್ರಾಂತಿ ಪದದ ಆಪೋಸಿಟ್ ವರ್ಡ್ ಏನು ಅಂತ ಅಂದರೆ ವಿಶ್ರಾಂತಿ ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟು, ವಿಶ್ರಾಂತಿ. ನೆಕ್ಸ್ಟ್ ಒನ್ನು ಸೊಲ್ಲು ಇದರ ವಿರುದ್ಧ ಪದ ಏನು ಅಂತ ಕೊಟ್ಟಿದ್ದಾರೆ. ಸೊಲ್ಲು ಇದರ ವಿರುದ್ಧ ಪದ ಮಾತುನ, ಗೆಲುವು, ಕಲ್ಲು, ಮೌನ ಅಂತ ಇದೆ. ಸೊಲ್ಲು ಅಂತ ಅಂದರೆ ಇದರ ವಿರುದ್ಧ ಪದ ಮೌನ ಆಗುತ್ತೆ. ಸೊಲ್ಲು ಅಂತ ಅಂದರೆ ಮಾತಾಡೋದಲ್ವಾ, ಸೊ ಅದಕ್ಕೆ ಆಪೋಸಿಟ್ ವರ್ಡ್ ಮೌನ ಆಗುತ್ತೆ. ಸೊ ಆಪ್ಷನ್ 4 ಇಸ್ ರೈಟ್, ಮೌನ. ನೆಕ್ಸ್ಟ್ ಪಾದುಕ ಪದದ ತದ್ಭವ ರೂಪ ಯಾವುದು ಅಂತ ಕೊಟ್ಟಿದ್ದಾರೆ. ಒತ್ತಗೆ, ಹಾವುಗೆ, ಬೇಸಗೆ, ಹುಂಗುಟ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಪಾದುಕ ಯಾವಾಗ್ಲೂ ಹಾವುಗೆ ಆಗುತ್ತೆ. ಪಾಕಾರ ಹೋಗ್ಬಿಟ್ಟು ಆಕಾರ ಆಗುತ್ತೆ. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ಪಾಕಾರ ಯಾವಾಗ್ಲೂ ಆಕಾರ ಆಗುತ್ತೆ. ಸೊ ಹಂಗಾಗಿ ಪಾದುಕೆ ಅಂತ ಅಂದ್ರೆ ಹಾವುಗೆ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಯಾವ ಅವ್ಯಯ ಅಂತ ಕೇಳಿದರೆ. ಸೊ ಆಪ್ಷನ್ ತದ್ದಿತಾಂತ ಅವ್ಯಯ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ ಯಾವುದು ಅಲ್ಲ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ತದ್ದಿತಾಂತ ಭಾವನಾಮ ಆಗುತ್ತೆ. ಆಪ್ಷನ್ 2 ಈಸ್ ಕರೆಕ್ಟ್. ಅಡವಿಯೊಳರಸು ಒಡೆ ಗಿಡಗಂಟೆ ತಾನಲ್ಲ, ಮಡವಿನೊಳಗಿರಿಸು ಒಡೆ ಮತ್ಸ ಮಂಡುಕನಲ್ಲ, ಒಡಲ ದಂಡಿಸು ಒಡೆ ಕೊಡುವ ಸಾಲಿಗನಲ್ಲ. ಈ ಮೇಲಿನ ಸಾಲುಗಳ ವಚನಕಾರರು ಯಾರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂಬಿಗರ ಚೌಡಯ್ಯ, ಬಸವಣ್ಣ, ಅಲ್ಲಮ ಪ್ರಭು, ಮಾದಾರ ಚೆನ್ನಯ್ಯ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ಯಾವ ಒಂದು ವಚನಕಾರರ ವಚನಗಳ ಸಾಲುಗಳು ಅಂತ ಅಂದ್ರೆ ಅಂಬಿಗರ ಚೌಡಯ್ಯ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್, ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಒನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ರಾಜಶ್ರೇಯ ನೀಡಿದವರು. ಫಸ್ಟ್ ಕನ್ನಡ ಸಾಹಿತ್ಯಕ್ಕೆ ಯಾರು ಪ್ರೋತ್ಸಾಹ ರಾಜಶ್ರೇಯ ನೀಡಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಆರ್ಡರ್ ವೈಸ್ ಅಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಆಪ್ಷನ್ ನೋಡಿ, ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಅಂತ ಇದೆ. ಸೆಕೆಂಡು ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅಂತ ಇದೆ. ನೆಕ್ಸ್ಟ್ ಹೊಯ್ಸಳರು, ಚಾಲುಕ್ಯರು, ವಿಜಯನಗರ, ರಾಷ್ಟ್ರಕೂಟರು ಅಂತ ಇದೆ. ನೆಕ್ಸ್ಟ್ ಒನ್ನು ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯರು, ವಿಜಯನಗರ ಅಂತ ಇದೆ. ಇದು ನಾವು ಫಸ್ಟ್ ನಮ್ಮ ಕನ್ನಡ ಸಾಹಿತ್ಯಕ್ಕೆ ರಾಜಶ್ರೇಯ ನೀಡಿದವರು ಯಾರು ಅಂತ ಅಂದ್ರೆ ಆಪ್ಷನ್ 2 ಇಸ್ ಕರೆಕ್ಟ್ ಆಗುತ್ತೆ. ಫಸ್ಟ್ ಕನ್ನಡ ಸಾಹಿತ್ಯಕ್ಕೆ ರಾಜಶ್ರೇಯ ನೀಡಿದವರು ಫಸ್ಟ್ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಲಾಸ್ಟ್ಗೆ ವಿಜಯನಗರ ಸಾಮ್ರಾಜ್ಯದವರು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಒನ್ನು ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ, ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ ದೇವನೂರು ಮಹಾದೇವ, ಬರಗೂರು ರಾಮಚಂದ್ರಪ್ಪ, ಸಿದ್ದಲಿಂಗಯ್ಯ, ಪಿ ಲಂಕೇಶ್ ಅಂತ ಅಂದರೆ ಇದಕ್ಕೆ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇದು ಅವ್ವ ಅನ್ನೋ ಪದ್ಯ ಆಗುತ್ತೆ. ಅವ್ವ ಅನ್ನೋ ಪದ್ಯದಲ್ಲಿ ಈ ಒಂದು ಸಾಲುಗಳು ಬರ್ತವೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಪಿ ಲಂಕೇಶ್ ಅವರ ಕವಿತೆ. ಇದು ಅವ್ವ ಅನ್ನೋ ಒಂದು ಪೊಯಮ್. ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಪದ್ಯಂ, ವದ್ಯಂ, ಹೃದ್ಯಂ
ಗದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಬೇಂದ್ರೆ, BM ಶ್ರೀ, ಮುದ್ದಣ್ಣ, ಗೋವಿಂದ ಪೈ ಅಂತ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮುದ್ದಣ್ಣ ಹಾಕ್ತಾರೆ. ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಮುದ್ದಣ್ಣ. ನೋಡಿ, ಈ ಕ್ವಶನ್ ಪೇಪರಲ್ಲಿ ಒಂದು PQRS ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ. ಈ ಕೆಳಗಿನ 4 ವಾಕ್ಯಗಳು ಸ್ಥಾನ ಪಲ್ಲಟವಾಗಿವೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ರಾಮ ಮನೋಹರ ಲೋಹಿಯ ಜೀವನದ ಒಂದು ಘಟನೆ. ಈ ಒಂದು ರಾಮ ಮನೋಹರ ಲೋಹಿಯ ಜೀವನದ ಒಂದು ಘಟನೆನ ಇಲ್ಲಿ PQRS ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ನೋಡೋಣ ಯಾವುದು ಅಂತ. ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು ಅನ್ನೋದು P ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ Q, ಲೋಹಿಯ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು ಅಂತ Q ಆಗಿದೆ. ನೆಕ್ಸ್ಟ್ R, ರೈತ ಪೊಲೀಸರನ್ನು ಕರೆತರಲು ಹೋದ. ನೆಕ್ಸ್ಟ್ S, ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿಯಾಯಿತು. ಸೊ ಅಂತ ಇಲ್ಲಿ 4 PQRS ಕೊಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ನಾವು ಅರೇಂಜ್ ಮಾಡಬೇಕು, ಫಸ್ಟ್ ಯಾವ ಒಂದು ಸೆಂಟೆನ್ಸ್ ಬರಬೇಕು ಅಂತ ಇಲ್ಲಿ ನೋಡಬೇಕಾಗುತ್ತೆ. ಸೊ ಫಸ್ಟು ನಾವು Q ನೋಡೋಣ. ಲೋಹಿಯ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು Q. ನೆಕ್ಸ್ಟು ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು. ನೆಕ್ಸ್ಟು ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿಯಾಯಿತು. ಸೊ ರೈತ ಪೊಲೀಸರನ್ನು ಕರೆತರಲು ಹೋದ. ಇದು ಒಂದು PQRS ಕರೆಕ್ಟ್ ಫಾರ್ಮಲ್ಲಿದೆ. ಏನು ಅಂತ ಅಂದರೆ ಫಸ್ಟು Q ಆಗುತ್ತೆ. ಲೋಹಿಯ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು, ಇದು Q ಆಗುತ್ತೆ, ಫಸ್ಟ್ ಆಗುತ್ತೆ. ನೆಕ್ಸ್ಟು ಅವರು ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು, ಆಗ ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು, ಅದು ಕರೆಕ್ಟು. ನೆಕ್ಸ್ಟು ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿಯಾಯಿತು, ಅದು ಕರೆಕ್ಟು. ರೈತ ಪೊಲೀಸರನ್ನು ಕರೆತರಲು ಹೋದ, ಕರೆಕ್ಟ್ ಫಾರ್ಮಲ್ಲಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನೋಡೋಣ, QPSR ಆಗುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗರ ಕಾದಂಬರಿ ಯಾವುದು ಅಂತ ಕೇಳಿದರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ವೈಶಾಖ ಅನ್ನೋದು ಚದುರಂಗ ಅವರ ಕಾದಂಬರಿ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಚದುರಂಗರ ಕಾದಂಬರಿ ಯಾವುದು ಅಂತ ಅಂದ್ರೆ ವೈಶಾಖ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಫಸ್ಟ್ ಸೈಡು ಸರೋವರದ ಸಿರಿಗನ್ನಡಿಯಲ್ಲಿ ಸಾಹಿತ್ಯ ಮತ್ತು ವಿಮರ್ಶೆ. ನೆಕ್ಸ್ಟು ಸೌಂದರ್ಯ ಸಮೀಕ್ಷೆ, ಹೊಸತು ಅಂತ ಇಲ್ಲಿ ಫಸ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು M ಚಿದಾನಂದ ಮೂರ್ತಿ, GS ಶಿವರುದ್ರಪ್ಪ, ನೆಕ್ಸ್ಟ್ ಕುವೆಂಪು, ಬೇಂದ್ರೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಕವಿಗಳು ಯಾವ ಕೃತಿಗಳು ಕಾವ್ಯಗಳನ್ನ ಬರೆದಿದ್ದಾರೆ ಅಂತ ಇಲ್ಲಿ ನಾವು ಹೊಂದಿಸಿ ಬರೆಯಬೇಕು. ಇನ್ನು ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಸೊ ನೋಡೋಣ, ಇಲ್ಲಿ ಫಸ್ಟು ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನೋದು ಕುವೆಂಪು ಅವರು ಬರೆದಿರೋದು. ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನೋದನ್ನ ಬರೆದಿರೋದು ಕುವೆಂಪು ಅವರು. ನೆಕ್ಸ್ಟು ಸಾಹಿತ್ಯ ಮತ್ತು ವಿಮರ್ಶೆ ಬರೆದಿರೋದು ಬೇಂದ್ರೆಯವರು. ಸೌಂದರ್ಯ ಸಮೀಕ್ಷೆ ಬರೆದಿರೋದು GS ಶಿವರುದ್ರಪ್ಪನವರು. ಹೊಸತು ಅಂತ ಬರೆದಿರೋದು M ಚಿದಾನಂದ ಮೂರ್ತಿಯವರು ಆಗುತ್ತೆ. ಫಸ್ಟ್ ನೋಡಿ, ಸೊ ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನೋದನ್ನ ಕುವೆಂಪು ಅವರು ಬರೆದಿದ್ದಾರೆ. ನೆಕ್ಸ್ಟು ಸಾಹಿತ್ಯ ಮತ್ತು ವಿಮರ್ಶೆ ಅನ್ನೋದನ್ನ ಬೇಂದ್ರೆ ಅವರು ಬರೆದಿದ್ದಾರೆ. ಸೊ ಇದು ಬೇಂದ್ರೆ ಅವರದು. ನೆಕ್ಸ್ಟು ಸೌಂದರ್ಯ ಸಮೀಕ್ಷೆ ಅನ್ನೋದನ್ನ GS ಶಿವರುದ್ರಪ್ಪನವರು ಬರೆದಿದ್ದಾರೆ. ನೆಕ್ಸ್ಟು ಹೊಸತು ಅನ್ನೋದನ್ನ M ಚಿದಾನಂದ ಮೂರ್ತಿಯವರು ಬರೆದಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3, 4, 2, 1 ಆಗುತ್ತೆ. ನೋಡಿ, ಇಲ್ಲಿ ಕರೆಕ್ಟಾಗಿ ನಾನು ಮ್ಯಾಚ್ ಮಾಡಿದ್ದೀನಿ. ಸೊ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ನು, ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ ಅಂದರೆ ಧಾತುನ, ಪಕ್ಷಾರ್ಥನ, ನೆಕ್ಸ್ಟು ಭೂತನ್ಯೂನನ, ನೆಕ್ಸ್ಟು ಸಂಭವನಾರ್ಥನ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನೊಂದಾನು ಪದವು ಸಂಭವನಾರ್ಥ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, ಸಂಭವನಾರ್ಥ. ನೆಕ್ಸ್ಟ್ ಒನ್ನು, ಛಲವಾದಿ ಇದು ಯಾವ ಒಂದು ಸಮಾಸ ಅಂತ ಕೊಟ್ಟಿದ್ದಾರೆ. ಛಲವಾದಿ ಅನ್ನೋದು ಕರ್ಮಧಾರೆಯ ಸಮಾಸನ, ಬಹುರ್ವಿಹಿ ಸಮಾಸನ, ನೆಕ್ಸ್ಟು ದ್ವಂದ್ವ ಸಮಾಸನ, ಅಂಶಿ ಸಮಾಸನ ಅಂತ ಅಂದರೆ ಛಲವಾದಿ ಇದು ಬಹುರ್ವಿಹಿ ಸಮಾಸ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ನು,
ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು ಅಂತ ಕೇಳಿದರೆ ಕಲಬೋರನ ಎಂಬ ಪದವಿರುವ ಶಾಸನ ಶ್ರವಣ ಬೆಳಗೊಳ ಶಾಸನನ, ಹಲ್ಮಿಡಿ ಶಾಸನನ, ನೆಕ್ಸ್ಟ್ ಬಾದಾಮಿ ಶಾಸನನ, ಚಿತ್ರದುರ್ಗದ ಶಾಸನ ಅಂತ 4 ಶಾಸನಗಳು ಕೊಟ್ಟಿದ್ದಾರೆ. ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು ಅಂತ ಅಂದರೆ ಹಲ್ಮಿಡಿ ಶಾಸನ ಆಗುತ್ತೆ. ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಪೂರ್ವ 450 ಆಗುತ್ತೆ, ನೋಡ್ಕೋಬೇಕು. ಅದನ್ನು ಒಂದೊಂದ್ಸಲ ಕೇಳ್ತಾರೆ. ಕ್ರಿಸ್ತಪೂರ್ವ 450. ಸೊ ಕಲಬೋರನ ಎಂಬ ಪದವಿರುವ ಶಾಸನ ಯಾವುದು ಅಂತ ಅಂದರೆ ಹಲ್ಮಿಡಿ ಶಾಸನ. ಇಲ್ಲ ಅಂತ ಅಂದರೆ ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳ್ತಾರೆ, ಆವಾಗ ನಾವು ಹಲ್ಮಿಡಿ ಶಾಸನ ಅಂತಲೂ ಹೇಳಬೇಕು. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಒಂದು ಗ್ರಾಮದಲ್ಲಿ ಸೊ ಈ ಒಂದು ಹಲ್ಮಿಡಿ ಶಾಸನ ಇದೆ. ಸೊ ನೋಡಿ, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ನು ಖಾನಾವಳಿ ಈ ಭಾಷೆ ಇದು ಅಂತ ಕೊಟ್ಟಿದ್ದಾರೆ. ಕೊಂಕಣಿ, ಗುಜರಾತಿ, ಮರಾಠಿ, ಕನ್ನಡ ಅಂತ ಆಗುತ್ತೆ. ಖಾನಾವಳಿ ಪದ ಮರಾಠಿ ಭಾಷೆಯ ವರ್ಡ್ ಆಗುತ್ತೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್, ಮರಾಠಿ. ನೆಕ್ಸ್ಟ್ ಒನ್ನು ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಲ್ಯಾಟಿನ್ ಶಬ್ದ, ಗ್ರೀಕ್ ಶಬ್ದ, ಪೋರ್ಚುಗೀಸ್ ಶಬ್ದ, ನೆಕ್ಸ್ಟ್ ಫ್ರೆಂಚ್ ಶಬ್ದ ಅಂತಿದೆ. ಈ ದೋಸೆ ಅನ್ನೋದು ಪೋರ್ಚುಗೀಸ್ ಶಬ್ದ ಆಗುತ್ತೆ. ನಮಗೆ ನೋಡಿ ಐಡಿಯಾನೇ ಇರಲ್ಲ, ಇದು ಏನು ಸುಮ್ಮನೆ ಹೇಳ್ತಾ ಇರ್ತೀವಿ ನಾವು ದೋಸೆ ಅಂತ, ಬಟ್ ಅದು ಕನ್ನಡದೇ ಅನಿಸುತ್ತೆ. ಅದು ನೋಡಿದರೆ ಪೋರ್ಚುಗೀಸ್ ಶಬ್ದ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ನೇರಾಣಿ ಎಂದರೆ ಅಪ್ಪಟ ಚಿನ್ನ, ಅಪ್ಪಟ ಬೆಳ್ಳಿ, ಅಪ್ಪಟ ವೈಡೂರ್ಯ, ನೆಕ್ಸ್ಟು ಅಪ್ಪಟ ವಜ್ರ ಅಂತ ಇದೆ. ನೇರಾಣಿ ಎಂದರೆ ಅಪ್ಪಟ ಚಿನ್ನ ಆಗುತ್ತೆ. ಆಪ್ಷನ್ 1 ರೈಟ್, ಅಪ್ಪಟ ಚಿನ್ನ. ಈ ಅರ್ಥ ನೀಡುತ್ತದೆ. ಬೆಸಸು ಅನ್ನೋದು ಯಾವ ಒಂದು ಅರ್ಥ ನೀಡುತ್ತದೆ ಅಂದರೆ ವಿನಂತಿ ಮಾಡು, ಆಣೆ ಮಾಡು, ಅಪ್ಪಣೆ ಮಾಡು, ಆದೇಶ ಮಾಡು ಅಂತ. ಬೆಸಸು ಅಂತ ಅಂದರೆ ಅಪ್ಪಣೆ ಮಾಡು ಅಂತ. ಆಪ್ಷನ್ 3 ಈಸ್ ರೈಟ್ ಆನ್ಸರ್, ಅಪ್ಪಣೆ ಮಾಡು. ಇಲ್ಲಿ ನೋಡಿ, ಹಿತ್ತಾಳೆ ಕಿವಿ ಅಂತ ನುಡಿಗಟ್ಟು ಕೊಟ್ಟಿದ್ದಾರೆ. ಹಿತ್ತಾಳೆ ಕಿವಿ ಅಂತಂದರೆ ಕಿವಿ ಕೇಳಿಸದವ, ಚುರುಕು ಬುದ್ಧಿ, ಚಾಡಿ ಮಾತು ಕೇಳುವ ಸ್ವಭಾವ, ಒಂದು ಬಗೆಯ ಕಿವಿಯ ಆಭರಣ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಹಿತ್ತಾಳೆ ಕಿವಿಯ ನುಡಿಗಟ್ಟಿನ ಅರ್ಥ ಏನು ಅಂತಂದರೆ ಚಾಡಿ ಮಾತು ಕೇಳುವ ಸ್ವಭಾವ ಆಗುತ್ತೆ. ಆಪ್ಷನ್ 3 ಈಸ್ ರೈಟು, ಚಾಡಿ ಮಾತು ಕೇಳುವ ಸ್ವಭಾವದವನು. ನೆಕ್ಸ್ಟ್ ಒನ್ನು ಹೊಟ್ಟೆಗೆ ಹಾಕಿಕೋ ಅಂತ ಇದೆ. ಹೊಟ್ಟೆಗೆ ಹಾಕಿಕೋ ಅನ್ನುವ ನುಡಿಗಟ್ಟಿನ ಅರ್ಥ ಕ್ಷಮಿಸು, ಚೆನ್ನಾಗಿ ತಿನ್ನು, ನೆಕ್ಸ್ಟು ಕಾಣದ ಹಾಗೆ ಇಡು, ನೆಕ್ಸ್ಟು ಮರೆತು ಬಿಡು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಹೊಟ್ಟೆಗೆ ಹಾಕಿಕೋ ಅಂತ ಅಂದರೆ ಕ್ಷಮಿಸು ಅಂತ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್, ಕ್ಷಮಿಸು. ನೆಕ್ಸ್ಟ್ ಒನ್ನು ಎದೆ ತಟ್ಟಿ ಏಳು ಅಂತ ಇಲ್ಲಿ ಕ್ವಶನ್ ಇದೆ. ಎದೆ ತಟ್ಟಿ ಹೇಳು ಅಂತ ಅಂದರೆ ಜಂಬದಿಂದ ಏಳು, ಅಹಂಕಾರದಿಂದ ಹೇಳು, ವಿನಯದಿಂದ ಏಳು, ಧೈರ್ಯದಿಂದ ಏಳು ಅಂತ ಅದು ಆಪ್ಷನ್ ಕೊಟ್ಟಿದ್ದಾರೆ. ಎದೆ ತಟ್ಟಿ ಏಳು ಅನ್ನೋದ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ಧೈರ್ಯದಿಂದ ಏಳು ಆಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್, ಧೈರ್ಯದಿಂದ ಏಳು. ನೆಕ್ಸ್ಟು ತಿರುಕನ ಕನಸು ಅಂತ ಇದೆ. ತಿರುಕನ ಕನಸು ಅಂದರೆ ಭಿಕ್ಷುಕನ ಕನಸು, ನನಸಾಗದ ಇಚ್ಛೆ, ಈಡೇರಿದ ಬಯಕೆ, ಬಡವನ ಬದುಕು ಅಂತ 4 ಆಪ್ಷನ್ಗಳಲ್ಲಿ ತಿರುಕನ ಕನಸು ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ನನಸಾಗದ ಇಚ್ಛೆ ಆಗುತ್ತೆ. ಆಪ್ಷನ್ 2 ಈಸ್ ರೈಟು, ನನಸಾಗದ ಇಚ್ಛೆ. ನೆಕ್ಸ್ಟ್ ಒನ್ನು ಗಗನ ಕುಸುಮ ಅಂತ ಇದೆ. ಕೈಗೆ ಎಟಕದ್ದು, ಸುಂದರವಾದ ಹೂವು, ಹುಣ್ಣಿಮೆ ಚಂದ್ರ, ಆಕಾಶದ ನಕ್ಷತ್ರ ಅಂತ ಇದೆ. ಗಗನ ಕುಸುಮ ಅಂತ ಅಂದರೆ ಕೈಗೆ ಎಟಕದ್ದು ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್, ಗಗನ ಕುಸುಮ ಅನ್ನೋ ನುಡಿಗಟ್ಟಿನ ಅರ್ಥ ಕೈಗೆ ಎಟಕದ್ದು. ಹೀಗೆ ನಾವು ಓಲ್ಡ್ ಕ್ವಶನ್ ಪೇಪರ್ನ ನಾವು ಬಿಡಿಸೋದ್ರಿಂದ ನಮಗೆ ಮುಂದೆ ಯಾವುದೇ ಒಂದು ಎಕ್ಸಾಮ್ಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಮಗೆ ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಕ್ವಶನ್ನ ಅಟೆಂಡ್ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಅಧಿಕ ಪ್ರಸಂಗ ಮಾಡು ಅಂತ ಇದೆ. ಹೆಚ್ಚಿಗೆ ಮಾತಾಡು, ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು, ಅಲ್ಲದ ಕೆಲಸ ಮಾಡು, ಕೋಪಗೊಳ್ಳು ಅಂತ ಇದೆ. ಸೊ ಅಧಿಕ ಪ್ರಸಂಗ ಮಾಡು ಅಂತ ಅಂದರೆ ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು ಅನ್ನೋದು ಇದು ನುಡಿಗಟ್ಟಿನ ಅರ್ಥ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು ಮೈ ಬಗ್ಗಿಸು ಅಂತ ಇದೆ. ತಲೆಬಾಗಿ ನಡೆ, ಶರಣಾಗು, ಶ್ರಮ ಪಡು, ಯೋಗ ಮಾಡು ಅಂತ ಇದೆ. ಮೈ ಬಗ್ಗಿಸು ಅಂತ ಅಂದರೆ ಶ್ರಮ ಪಡು ಅಂತ. ಆಪ್ಷನ್ 3 ಈಸ್ ರೈಟ್ ಆನ್ಸರ್, ಶ್ರಮ ಪಡು. ನೋಡಿ, ಈ ಒಂದು ಕ್ವಶನ್ ಪೇಪರಲ್ಲಿ ಎಷ್ಟು ತುಂಬಾ ನುಡಿಗಟ್ಟಿನ ಅರ್ಥ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ನುಡಿಗಟ್ಟು. ಸೊ ಸೇಮ್ ಇರುತ್ತೆ ಮೀನಿಂಗು. ಸೊ ನಾವು ಅರ್ಥ ಮಾಡಿಕೊಂಡು ಇಲ್ಲಿ ಆನ್ಸರ್ ಹಾಕಬೇಕಾಗುತ್ತೆ. ಕಿವಿ ನೆಟ್ಟಾಗು ಅಂತ ಇದೆ. ಇನ್ನೊಬ್ಬರ ಮಾತಲ್ಲಿ ಬಾಯಿ ಹಾಕು, ಕದ್ದು ಕೇಳು, ಕಿವಿ ಎತ್ತರಿಸು, ಕುತೂಹಲ ಹೆಚ್ಚಾಗು ಅಂತ ಇದೆ. ಸೊ ಇಲ್ಲಿ ಕಿವಿ ನೆಟ್ಟಗಾಗು ಪದದ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ಕುತೂಹಲ ಹೆಚ್ಚಾಗು. ಆಪ್ಷನ್ 4 ಈಸ್ ರೈಟ್ ಆನ್ಸರ್, ಕುತೂಹಲ ಹೆಚ್ಚಾಗು.
ನೆಕ್ಸ್ಟ್ ಒನ್ನು ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಅಂತ ಇದೆ. ಎಂಜಲು ಕೈಯಲ್ಲಿ ಕಾಗೆ ಓಡಿಸ್ತವನು ನೀನು ಅಂತ ಇಲ್ಲಿ ಕ್ಯಾಶುವಲ್ ಆಗಿ ಹೇಳ್ತಾ ಇರ್ತಾರೆ. ಪಕ್ಷಿಯನ್ನು ಗೌರವಿಸುವನು, ಸಂಪ್ರದಾಯವಾದಿ, ಸೂಕ್ಷ್ಮ ಸ್ವಭಾವದವನು, ಜಿಪುಣ ಅಂತ ಇದೆ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜಿಪುಣ ಅವ್ರಿಗೆ ಆಲ್ಮೋಸ್ಟ್ ಹೇಳ್ತಾ ಇದ್ದಾರೆ, ನೀನು ಎಂಜಲು ಕೈಯಲ್ಲೂ ಸಹ ಕಾಗೆ ಓಡಿಸಲ್ಲ ಅಂತ ಹೇಳ್ತಾ ಇರ್ತಾರೆ ಗಾದೆ ಮಾತು. ಸೊ ಹಿಂದಿನವರು ಹೇಳೋದು ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜಿಪುಣ. ನೆಕ್ಸ್ಟ್ ಒನ್ನು ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನನ್ನುವರು ಅಂತ ಕೊಟ್ಟಿದ್ದಾರೆ. ನೋಡಿ ಸಿಂಪಲ್ ಆಗಿದೆ, ಆದರೂ ನಮಗೆ ಇದು ಟಫ್ ಅನಿಸುತ್ತೆ. ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನನ್ನುವರು ಅಂತ ಅಂದರೆ ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ಇದೆ. ಮೂಡಣ ಅಂತ ಅಂದರೆ ಪೂರ್ವ ಆಗುತ್ತೆ, ಪಡುವಣ ಅಂತ ಅಂದರೆ ಪಶ್ಚಿಮ, ತೆಂಕಣ ಅಂತ ಅಂದರೆ ದಕ್ಷಿಣ, ಬಡಗಣ ಅಂತ ಅಂದರೆ ಉತ್ತರ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪಡುವಣ. ಪಶ್ಚಿಮಕ್ಕೆ ಕನ್ನಡದಲ್ಲಿ ಪಡುವಣ ಅಂತಾರೆ. ಆಪ್ಷನ್ 2 ಇಸ್ ರೈಟ್, ಪಡುವಣ. ನೆಕ್ಸ್ಟ್ ಒನ್ನು ಸದಭಿರುಚಿ ಈ ಪದವನ್ನು ಬಿಡಿಸಿದಾಗ ಅಂತ ಕೇಳಿದ್ದಾರೆ. ಈ ಪದಗಳನ್ನ ಬಿಡಿಸೋದನ್ನ ಇಲ್ಲೂ ಕೊಟ್ಟಿದ್ದಾರೆ. ಸದ್ ಪ್ಲಸ್ ಅಭಿರುಚಿ, ಸದ್ಯ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಿರುಚಿ, ಸತ್ ಪ್ಲಸ್ ಅಭಯ ರುಚಿ ಅಂತ 4 ಆಪ್ಷನ್ಗಳಲ್ಲಿ ಸದಭಿರುಚಿ ಅಂತ ಅಂದರೆ ಸತ್ ಪ್ಲಸ್ ಅಭಿರುಚಿ ಆಗುತ್ತೆ. ಆಪ್ಷನ್ 3 ಇಸ್ ಕರೆಕ್ಟ್, ನೆಕ್ಸ್ಟ್ ಒನ್ನು ಗುಲಾಬಿ ಯಾವ ಭಾಷೆಯ ಪದ ಅಂತ ಕೇಳಿದರೆ. ಗುಲಾಬಿ ಅನ್ನೋದು ಇಂಗ್ಲಿಷು, ಪೋರ್ಚುಗೀಸು, ಕನ್ನಡ, ಉರ್ದು ಅಂತ ಹೇಳಿದರೆ ಗುಲಾಬಿ ಅನ್ನೋದು ಉರ್ದು ಭಾಷೆಯ ಪದ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ಗುಲಾಬಿ ಅನ್ನೋದು ಉರ್ದು ಭಾಷೆಯ ಪದ. ನೆಕ್ಸ್ಟ್ ಒನ್ನು ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ಣ ಅಂತ ಕೊಟ್ಟಿದ್ದಾರೆ. ಪರ್ಣ ಅಂತ ಅಂದರೆ ಅಪರ್ಣ, ವಿಪರ್ಣ, ನೆಕ್ಸ್ಟು ಸುಪರ್ಣ, ಕುಪರ್ಣ ಅಂತ 4 ಆಪ್ಷನ್ಗಳಲ್ಲಿ ಪರ್ಣ ಅಂತ ಅಂದರೆ ಅಪರ್ಣ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್. ಪರ್ಣದ ಆಪೋಸಿಟ್ ವರ್ಡ್ ಅಂತ ಅಂದರೆ ಅಪರ್ಣ ಆಗುತ್ತೆ. ನೆಕ್ಸ್ಟ್ ಒನ್ನು ಮುಂಚು ಅಂತ ಇದೆ. ಮುಂಚು ಅಂತ ಅಂದರೆ ಎಂಚು, ಕಂಚು, ಸಂಚು, ಇಂಚು ಅಂತ 4 ಆಪ್ಷನ್ಗಳಲ್ಲಿ ಮುಂಚು ಅಂತ ಅಂದರೆ ಆಪೋಸಿಟ್ ವರ್ಡ್ ಇಂಚು ಆಗುತ್ತೆ. ಅಂದರೆ ಹಿಂದೆ ಮುಂದೆ ಅನ್ನೋ ಥರ ಮುಂಚು ಇಂಚು ಆಗುತ್ತೆ. ಮುಂಚು ಪದದ ಆಪೋಸಿಟ್ ವರ್ಡ್ ಇಂಚು, ಆದರೆ ಅದೇ ಥರ ಮುಂದೆ ಅಂತ ಅಂದರೆ ಹಿಂದೆ, ಆ ಥರ ಈ ಒಂದು ಮೀನಿಂಗ್ ಬರುತ್ತೆ. ಮುಂಚು ಪದದ ಆಪೋಸಿಟ್ ವರ್ಡ್ ಇಂಚು. ಒಂದು ಕಲಿ ಅಂತ ಕೊಟ್ಟಿದ್ದಾರೆ. ಕಲಿಗೆ ವೀರ, ಧೀರ, ಶೂರ, ಏಡಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕಲಿ ಆಪೋಸಿಟ್ಟು ಏಡಿ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಏಡಿ. ನೋಡಿ ಯಾವ್ಯಾವ ರೀತಿಯೆಲ್ಲ ಆಪೋಸಿಟ್ ವರ್ಡ್ ಕೊಟ್ಟಿದ್ದಾರೆ, ಈ ಥರ ಎಲ್ಲ ನಮಗೆ ಗೊತ್ತೇ ಇಲ್ಲ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ನಮಗೆ ಎಲ್ಲದೂ ಸಹ ಗೊತ್ತಾಗ್ತಾ ಇದೆ. ತುಂಬಾ ಆಪೋಸಿಟ್ ವರ್ಡ್ ಡಿಫ್ರೆಂಟ್ ಆಗಿ ಆಪೋಸಿಟ್ ವರ್ಡ್ನ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ತುಂಬಾ ಟಫ್ ಆಗಿದೆ ಕ್ವಶನ್ ಪೇಪರು. ನಾವು ಈಸಿ ಅಂದ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಬಿಡು ಕನ್ನಡ ಅಲ್ವಾ ಈಸಿ ಇರುತ್ತೆ, ಆರಾಮಾಗಿ 50 ಮಾರ್ಕ್ಸ್ ತಗೋಬೋದು ಅಂತ ಅಂದ್ಕೊಳ್ಳೋರೆಲ್ಲ ಸೊ ತುಂಬಾ ಸಫರ್ ಮಾಡ್ತೀರಾ. ಅದು ಕನ್ನಡ ಅನ್ನೋದು ತುಂಬಾ ಕಷ್ಟ ಇರುತ್ತೆ. ನಾವು ಓದಿದರೆ ಎಲ್ಲದೂ ಸಹ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಹಿಂಬೆಳಕು ಅಂತ ಕೊಟ್ಟಿದ್ದಾರೆ. ಹಿಂಬೆಳಕು ಅಂತ ಅಂದರೆ ಚೆಂಬೆಳಕು, ಒಂಬೆಳಕು, ನಿಂಬೆಳಕು, ನಿರ್ಬೆಳಕು ಅಂತ ಇಲ್ಲಿ ಆಪೋಸಿಟ್ ವರ್ಡ್ ಕೊಟ್ಟಿದ್ದಾರೆ. ಸೊ ಹಿಂಬೆಳಕು ಆಪೋಸಿಟ್ ವರ್ಡ್ ಏನು ಅಂತ ಅಂದರೆ ಒಂಬೆಳಕು ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ಹಿಂಬೆಳಕು ಆಪೋಸಿಟ್ ವರ್ಡ್ ಒಂಬೆಳಕು. ನೆಕ್ಸ್ಟ್ ಒನ್ನು ಅಂತಿಕ ಅಂತ ಕೊಟ್ಟಿದ್ದಾರೆ. ಅಂತಿಕ ಅಂತ ಅಂದರೆ ಸಮೀಪ, ದೂರ, ಕೊನೆಯ, ಹತ್ತಿರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅಂತಿಕಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ದೂರ ಆಗುತ್ತೆ. ಅಂತಿಕ ಅಂತ ಅಂದರೆ ಹತ್ತಿರ, ದೂರ ಅಂತ ಅಂದರೆ ದೂರ ಆಗುತ್ತೆ. ಸರಿ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ದೂರ. ನೆಕ್ಸ್ಟ್ ಒನ್ನು ಭೂ ಇಷ್ಟ ಅಂತ ಕೊಟ್ಟಿದ್ದಾರೆ. ಭೂ ಇಷ್ಟ ಅಂತ ಅಂದರೆ ಅತಿಶಯವಾದ, ಹೆಚ್ಚಾದ, ಅಧಿಕ, ಕನಿಷ್ಠ ಅಂತ ಕೊಟ್ಟಿದ್ದಾರೆ. ಭೂ ಇಷ್ಟ ಅಂತ ಅಂದರೆ ಕನಿಷ್ಠ ಆಗುತ್ತೆ. ಆಪ್ಷನ್ 4 ಇಸ್ ಕನಿಷ್ಠ. ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ಸೊಲಪು ಅಂತ ಕೊಟ್ಟಿದ್ದಾರೆ. ಸೊಲಪು ಅಂತ ಅಂದರೆ ಒನಪು, ಹರಿಪು, ಸಬಲ, ಗಂಭೀರ ಅಂತ ಆಗುತ್ತೆ. ಸೊ ಇಲ್ಲಿಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೊಲಪುಗೆ ಗಂಭೀರ. ಸೊ ಆಪ್ಷನ್ 4 ಇಸ್ ಕರೆಕ್ಟ್, ಗಂಭೀರ. ನೆಕ್ಸ್ಟ್ ಒನ್ನು ಉದಕ ಅಂತ ಕೊಟ್ಟಿದ್ದಾರೆ. ಉದಕ ಅಂದರೆ ಸಾಧಕ, ಬಾಧಕ, ಅಧಿಕ, ಅಗ್ನಿ ಅಂತ ಅಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ನು. ಉದಕ ಅಂತ ಅಂದರೆ ಅಗ್ನಿ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಅಗ್ನಿ. ನೆಕ್ಸ್ಟ್ ಒನ್ನು ತಿರೆ ಅಂತ ಕೊಟ್ಟಿದ್ದಾರೆ. ತಿರೆ ಅಂತ ಅಂದರೆ ಕ್ಷೋಣಿ, ಅವನಿ, ಭೂಲೋಕ, ಆಕಾಶ ಅಂತ ಕೊಟ್ಟಿದ್ದಾರೆ. ತಿರೆ ಅಂತ ಅಂದರೆ ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಆಕಾಶ ಆಗುತ್ತೆ. ತಿರೆ ಅಂತ ಅಂದರೆ ಆಕಾಶ. ನೆಕ್ಸ್ಟು ಉಕ್ತ ಅಂತ ಕೊಟ್ಟಿದ್ದಾರೆ. ಉಕ್ತ ಅಂತ ಅಂದರೆ ನಿರುಕ್ತ, ಅನುಕ್ತ, ಮರುಕ್ತ, ಸೆರುಕ್ತ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಉಕ್ತಗೆ ಆಪೋಸಿಟ್ ವರ್ಡ್ ನಿರುಕ್ತ ಆಗುತ್ತೆ, ಅನುಕ್ತ ಅಲ್ಲ, ನಿರುಕ್ತ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಿರುಕ್ತ. ಸೊ ನಾನು ಕೀ ಆನ್ಸರ್ ನೋಡಿನೇ ನಿಮಗೆ ಆನ್ಸರ್ ಹೇಳ್ತಿದ್ದೀನಿ, ಯಾವುದು ಕೂಡ ತಪ್ಪಿರಲ್ಲ. ನಿಮಗೆ ತಪ್ಪು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾವುದು ರಾಂಗು ಅಂತ. ಸೊ ನಾನು ಕರೆಕ್ಷನ್ ಮಾಡ್ಕೋತೀನಿ ಅಂತ ಹೇಳ್ತೀನಿ.
ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿರುವ ಶಬ್ದಗಳಲ್ಲಿ ಪ್ರಶ್ನೆ ಸಂಖ್ಯೆ 28ರಿಂದ 31ರವರೆಗೆ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ, ಅಂತಹ ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಪದ ಈ ಒಂದು ಗುಂಪಿಗೆ ಸೇರಿಲ್ಲ ಅನ್ನೋದನ್ನ ನಾವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಕುದುರೆ, ನಾಯಿ, ಸಿಂಹ, ಹಾವು ಅಂತ ಕೊಟ್ಟಿದ್ದಾರೆ. ಕುದುರೆ, ನಾಯಿ, ಸಿಂಹ ಒಂದಾಗುತ್ತೆ, ಹಾವು ಸಪ್ರೇಟು. ಸೊ ಹಂಗಾಗಿ ಇದು ಈ ಒಂದು ಗುಂಪಿಗೆ ಸೇರಲ್ಲ ಅನ್ನೋದು ಆಗುತ್ತೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಹಾವು. ನೆಕ್ಸ್ಟ್ ಒನ್ನು ಆನೆ, ಕುದುರೆ, ರಥ, ಒಂಟೆ ಅಂತ ಇದೆ. ಆನೆ, ಕುದುರೆ, ರಥ, ಒಂಟೆ ಅನ್ನೋದ್ರಲ್ಲಿ ಆನೆ, ಕುದುರೆ, ಒಂಟೆ ಒಂದೇ ಆಗುತ್ತೆ. ಸೊ ರಥ ಆಪೋಸಿಟ್ ಬೇರೆ ಆಗುತ್ತೆ. ಸೊ ಇದು ಅದಕ್ಕೆ ಸೇರಲ್ಲ. ಸೊ ಹಂಗಾಗಿ ರಥ ಅನ್ನೋದನ್ನ ನಾವು ತೆಗಿಬೇಕಾಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್, ರಥ. ನೆಕ್ಸ್ಟ್ ಒನ್ನು ಕಾರು, ಲಾರಿ, ಬಸ್ಸು, ಸೈಕಲ್ಲು. ಕಾರು, ಲಾರಿ, ಬಸ್ಸು ಎಲ್ಲ ಒಂದಾಗುತ್ತೆ, ಇದು ಸೈಕಲ್ಲು ಬೇರೆ ಆಗುತ್ತೆ. ಸೊ ಹಂಗಾಗಿ ನಾವು ಸೈಕಲ್ನ ತೆಗಿಬೇಕಾಗುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್, ಸೈಕಲ್. ನೆಕ್ಸ್ಟ್ ಒನ್ನು ಬುದ್ಧ, ಬಸವ, ಅಲ್ಲಮ, ಜಂಗಮ ಅಂತ ಇದೆ. ಸೊ ಬುದ್ಧ, ಬಸವ, ಅಲ್ಲಮ, ಜಂಗಮ ಅಂತ ಅಂದರೆ ಬುದ್ಧ, ಬಸವ, ಅಲ್ಲಮ ಎಲ್ಲ ವಚನಕಾರರಾಗ್ತಾರೆ. ಇದರಲ್ಲಿ ಯಾವುದು ಹೊಂದಿಕೆ ಆಗಲ್ಲ ಅಂತ ಅಂದರೆ ಜಂಗಮ ಆಗಲ್ಲ. ಇದು ಕೀ ಆನ್ಸರಲ್ಲಿ ಆನ್ಸರ್ ಬಂದ್ಬಿಟ್ಟು ಜಂಗಮ ಅನ್ನೋದನ್ನೇ ಕೊಟ್ಟಿದ್ರು. ಸೊ ಹಂಗಾಗಿ ನಾನು ಇಲ್ಲಿ ಆಪ್ಷನ್ 4 ಕರೆಕ್ಟು ಅಂತ ಹೇಳ್ತೀನಿ. ಆಪ್ಷನ್ 4 ಜಂಗಮ ರೈಟ್ ಆನ್ಸರ್. ನೋಡಿದ್ರಲ್ಲ, ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋಗಳನ್ನ ನಾನು ವಿಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾವ ಒಂದು ವಿಡಿಯೋಸ್ ಮೇಲೆ ನಿಮಗೆ ಕ್ಲಾಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಒಂದು ಕ್ಲಾಸ್ಗೆ ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ತೀನಿ. ಈ ಒಂದು ಕ್ಲಾಸ್ಗಳಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಅದು ಕಡ್ಡಾಯ ಕನ್ನಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಪ್ರತಿಯೊಂದು ವಿಡಿಯೋ ನಾನು ಏನೇ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.